ನನಗೆ ಗೊತ್ತಾಯ್ತು. ನಾನು ನಮಸ್ಕಾರ ಅಂದರೂ ನೀವು ಯಾರು ವಾಪಸ್ ವಿಶ್ ಮಾಡ್ತಾ ಇಲ್ಲ. ಯಾಕೆ ಅಂದರೆ ನಮ್ಮ ಮುದ್ದು ಮಕ್ಕಳು ರೆಡಿಯಾಗಿ ಅಲ್ಲಿ ಕೂತಿದ್ದಾರೆ. ಹೋಗಿ ಹೋಗಿ ಇವತ್ತಿಗೆ ಈ ಅಮ್ಮನ ಕರೆದಿದ್ದಾರಲ್ಲ, ಬುದ್ಧಿ ಇದೆಯಾ ಇವರಿಗೆ ಅಂತ. ನಿಮ್ಮ ರಿಯಾಕ್ಷನ್ ನಂಗೆ ಅರ್ಥ ಆಗ್ತಾ ಇದೆ. ನನಗೆ ಸಂತೋಷ್ ಕುಮಾರ್ ಹೇಳಿದ್ರು, ಮೇಡಮ್ 2 ಗಂಟೆ 35 ನಿಮಿಷ ಮಾತಾಡಿ ಸಾಕು ಅಂತ. ಸಾಕಾ ಸಾಕಾ ನನಗೆ ಈ ಅಪ್ಪ ಮಕ್ಕಳು ಜೋಡಿ ತುಂಬ ಖುಷಿ ಆಯಿತು. ಬನ್ನಿ ಸರ್ ಒಂಚೂರು. ರೇವಣ್ಣ ಸರ್ ಬನ್ನಿ. ನೋಡಿ, ಎಲ್ಲಿ ರೇವಣ್ಣ ಕುಮಾರ್ ಇರ್ತಾರೋ ಅಲ್ಲೆಲ್ಲ ಅಭಿವೃದ್ಧಿ ಆಗುತ್ತೆ, ಚೆನ್ನಾಗಿರ್ತಾರೆ. ಇಲ್ಲೂ ಒಂದು ಜೋಡಿ ಅದೇ ಕಾಣಿಸ್ತಾ ಇದೆ. ಇವ್ರ ಹೆಸರು ಇವ್ರು ಸಂತೋಷ್ ಕುಮಾರ್ ಅಲ್ವಾ? ನೋಡಿ ರೇವಣ್ಣ ಸರ್, ಭಾಳ ಸಂತೋಷ ಆಯಿತು ಸರ್. ನಿಮ್ಮ ಮಗಂಗಿಂತ ಚುರುಕಾಗಿದ್ದೀರಾ. ಆಮೇಲೆ ನಿಮ್ಮ ಬದ್ಧತೆ ನಾನು ಒಂದು ನೋಡಿದೆ. ಅವ್ರಿಗೆ ಸನ್ಮಾನಕ್ಕೆ ನೀವೇ ಬಂದು ಕುರ್ಚಿ ಹಾಕಿದ್ರಿ. ಯಾವ ಸಂಸ್ಥೆಯ ಆಡಳಿತ ಮಂಡಳಿಯ ಅಧಿಕಾರಿನೂ ಅಂದರೆ ಸಂಸ್ಥೆ ಸ್ಥಾಪಿಸಿದವರು ಇಷ್ಟು ಸರಳವಾಗಿದ್ದಿದ್ದು ನಾನು ನೋಡಿರಲಿಲ್ಲ. ನಿಮ್ಮ ಸರಳತೆಗೆ ನಾನು ಶಿರವಾಗಿ ಅಭಿನಂದಿಸ್ತಾ ಇದ್ದೀನಿ ಸರ್. ಇದೇ ನಿಮ್ಮನ್ನು ಬಹಳ ಸಂಸ್ಥೆನ ಭಾಳ ಎತ್ತರಕ್ಕೆ ಬೆಳೆಸುತ್ತೆ ಸರ್. ದಯವಿಟ್ಟು ಕೂತ್ಕೊಳ್ಳಿ ಸರ್, ನಮ್ಮ ಮಾತು ಕೇಳಬೇಕು ಪ್ಲೀಸ್. ಸ್ನೇಹಿತರೆ, ನಮ್ಮ ಮುದ್ದು ಮಕ್ಕಳ ಡ್ಯಾನ್ಸು, ಪರ್ಫಾರ್ಮೆನ್ಸು, ಪ್ರೈಸಸ್ಸು ಎಲ್ಲ ಯಾವ ರೇಂಜಿಗೆ ಕಾಯ್ತಾ ಇದ್ದೀರಾ ಅಂತ ನಂಗೆ ಗೊತ್ತು. ಆದರೆ ನನಗೆ ತುಂಬ ಖುಷಿಯಾಗಿದ್ದು, ಟೀಚಿಂಗ್ ಪ್ರೊಫೆಷನಲ್ಲಿ ಅಣ್ಣ ಇವೆಂಟ್ ಅವರು ದಯವಿಟ್ಟು ನನ್ನ ಭಾಷಣ ಆಗೋವರೆಗೂ ಇಲ್ಲಿರೋದು ಯಾವುದೂ ಡಮ್ ಅನ್ನಿಸ್ಬೇಡಿ. ನಮ್ಮ ಯಜಮಾನ್ರಿಗೆ ಈ ವಯಸ್ಸಲ್ಲಿ ಇನ್ನೊಂದು ಹೆಣ್ಣು ಸಿಗಲ್ಲ. ಇವ್ರಿಗೇನು ಗೊತ್ತಾ, ಇಲ್ಲೆಲ್ಲ ಬತ್ತಿ ರೆಡಿ ಮಾಡಿ ಇಟ್ಬಿಟ್ಟಿರ್ತಾರೆ ಟೈಮ್ ಬಾಂಬ್ ಇಟ್ಟಂಗೆ. ನಾವೇನೋ ಯೋಚನೆ ಮಾಡ್ಕೊಂಡು ಮಾತಾಡ್ತಿರ್ತೀವಿ. ಇವರಿಗೆ ಆಮೇಲೆ ಏನು ಒಡೆದೇ ಇಲ್ಲ ಅಂತ ಪೇಮೆಂಟ್ ಕೊಡದೇ ಇರೋ ಅಂದ್ಬಿಟ್ಟು ಒಂದು ಬಟನ್ ಹತ್ಬಿಡ್ತಾರೆ, ಡಮ್ ಅನ್ನತ್ತದು. ನನ್ನ ಆರ್ಟ್ ವೀಕಪ್ಪ. ಯಾಕೆ ಅಂದರೆ ಕೋಟಿ ಕೋಟಿ ಕನ್ನಡಿಗರು ನನ್ನ ಹೃದಯದಲ್ಲಿದ್ದಾರೆ. ಹಾಗಾಗಿ ಈ ಹಾರ್ಟ್ ತುಂಬ ಭಾರದಲ್ಲಿ, ತುಂಬ ಖುಷಿಯಲ್ಲಿದೆ. ದಯವಿಟ್ಟು ಇದನ್ನು ಡಮ್ ಅನಿಸಿ ನಮ್ಮ ಯಜಮಾನ್ರಿಗೆ ಈ ವಯಸ್ಸಲ್ಲಿ ತೊಂದರೆ ಮಾಡಬೇಡ್ರಪ್ಪ. ಬಂಧುಗಳೇ, ನಿಮ್ಮ ಮುಖದಲ್ಲಿ ಎಷ್ಟು ಖುಷಿ ಕಾಣಿಸ್ತಿದೆ ಅಂದರೆ, ಒಂದು ಶಾಲಾ ವಾರ್ಷಿಕೋತ್ಸವ, ನಮ್ಮ ಮಕ್ಕಳು ಏನೇನು ಜೀವನದಲ್ಲಿ ಸಾಧನೆ ಮಾಡಿದಾರೋ ಅದರ ಆವಿಷ್ಕಾರದ ದಿನ ಇವತ್ತು. ಆ ಆವಿಷ್ಕಾರಕ್ಕೆ ನೀವೆಲ್ಲ ಸಾಕ್ಷೀಭೂತರಾಗಿ ಇಲ್ಲಿ ಬಂದು ಕೂತಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಮನೆ ಮಗಳು ಸುಧಾ ಬರ್ಗೂರ್ಗೆ ಒಂದು ಅತಿಥಿಯಾಗಿ ಕರೆದು ಭಾಷಣ ಮಾಡೋ ಒಂದು ಸೌಲಭ್ಯ ಕಲ್ಪಿಸ್ಕೊಟ್ಟಿದ್ದೀರಾ. ಇದಕ್ಕೆ ನಾನು ಧನ್ಯವಾದ ಅರ್ಪಿಸ್ತೀನಿ. ನಮ್ಮ ಅಜಯ್ ಸಿಂಗ್ ಸರ್ ಹೊರಟುಬಿಟ್ರು. ನಾನು ಎಲ್ಲರನ್ನೂ ಜೋಕ್ ಮಾಡ್ತಿರ್ತೀನಿ, ಆದರೆ ಯಾರು ನನ್ನನ್ನು ಸೀರಿಯಸ್ ಆಗಿ ತಗೊಳ್ಳಲ್ಲ. ಎಲ್ಲ ವೃತ್ತಿ ಬಗ್ಗೆ ಮಾತಾಡ್ತಿರ್ತೀವಿ. ಯಾರ ಡಾಕ್ಟ್ರುಗಳಿದ್ದೀರಾ ಇಲ್ಲಿ? ಓ, ಥ್ಯಾಂಕ್ ಯು ಸರ್. ಯಾಕೆಂದ್ರೆ ನಾವು ಡಾಕ್ಟ್ರುಗಳ ಮೇಲೂ ಜೋಕ್ ಮಾಡ್ತಿರ್ತೀವಿ. ಯಾರಿಗೆ ಸಿಟ್ಟು ಬರ್ಸಿದ್ರು ಪರವಾಗಿಲ್ವಂತೆ, ಡಾಕ್ಟ್ರಿಗೆ ದೇವರಿಗೆ ಇಬ್ಬರಿಗೂ ಸಿಟ್ಟು ಬರ್ಸ್ಬಾರ್ದಂತೆ. ಯಾಕೆಂದರೆ ದೇವ್ರಿಗೆ ಸಿಟ್ಟು ಬರ್ಸಿದ್ರೆ ಡಾಕ್ಟ್ರ್ ಹತ್ರ ಕಳಿಸ್ತಾರಂತೆ, ಡಾಕ್ಟ್ರಿಗೆ ಸಿಟ್ಟು ಬಂದರೆ ದೇವ್ರ ಹತ್ರನೇ ಕಳಿಸ್ಬಿಡ್ತಾರಂತವ್ರು. ಹಾಸ್ಯಕ್ಕೆ ಎಷ್ಟೊಂದು ಫೀಲ್ಡ್ ಇದೆ ಅಲ್ವಾ? ದಯವಿಟ್ಟು ನಮ್ಮ ಮಕ್ಕಳಿಗೆ ಜಾಸ್ತಿ ಮಾರ್ಕ್ಸ್ ತಗೋ, ಅವನಿಗಿಂತ ಜಾಸ್ತಿ ನೀನಾಗೋ, ಮುಂದೆ ಬಾ ಅನ್ನೋದು ಇಷ್ಟನ್ನೇ ತಾಯಂದ್ರು ತಲೆಗೆ ತುಂಬಬೇಡಿ. ಜೀವನದಲ್ಲಿ ನಗನಗ್ತಾ ಇರೋದು ಹೇಳ್ಕೊಡಿ. ಅವ್ರು ಯಾವತ್ತೂ ಜೀವನದಲ್ಲಿ ಎಲ್ಲೂ ಕೂಡ ಅಕಸ್ಮಾತ್ ಸಣ್ಣ ಪುಟ್ಟ ಲೋಪದೋಷಗಳಾದರೂ ಹೆದರೋದಿಲ್ಲ. ಮಕ್ಕಳಿಗೆ ಬೇಕಾಗಿರೋದು ಅದು ಆತ್ಮಸ್ಥೈರ್ಯ. ಇವತ್ತು ಕೆಲವ್ರು ಮಕ್ಕಳು ವೇದಿಕೆಗೆ ಬರ್ಬೋದು, ಅಣ್ಣ ಮಾನಿಟ್ರ್ ಸ್ವಲ್ಪ ಕೊಡಿ ಅಣ್ಣ, ಒಂಚೂರು ಕಡಿಮೆ ಮಾಡಿ, ಎಕೋ ಬೇಡ, ನನ್ನ ಧ್ವನಿನೇ ಭಾಳ ಜೋರಾಗಿದೆ ಅಲ್ವಾ? ಇದೆಯಾ? ಹ್ಞೂ ಅಣ್ಣ. ಮೊನ್ನೆ ಉತ್ತರ ಕರ್ನಾಟಕದವ್ರು ಯಾರೋ ಫೋನ್ ಮಾಡಿದ್ರು, ಬರ್ಗೋರು ಮೇಡಮ್ ನಿಮ್ಮ ಕಂಠ ಸಖತ್ತಾಗಿದೆ ಅಂದ. ಹ್ಞೂ ಅಣ್ಣ, ಸ್ವಂಟ ಅಗಲಾಗಿದೆಯಲ್ಲ, ಕಂಠ ಒಂದೇ ಸದ್ಯಕ್ಕೆ ಮೇಂಟೈನ್ ಆಗಿದೆ ಅಂದೆ. ಪಾಪ ಅವ್ರ ಉದ್ದೇಶ ಕೆಟ್ಟದಲ್ಲ, ಹೊಗಳೋ ಸಂಭ್ರಮ ಅವರಿಗೆ. ಸೊ ಹೀಗಾಗಿ ಒಂದು ಶಾಲೆ, ನನಗೆ ನಿಮ್ಮಗಳ ಬಗ್ಗೆ ಮಾತಾಡೋಕ್ಕಿಂತ ಮೊದಲಿಗೆ ಆಡಳಿತ ಮಂಡಳಿಯವರಿಗೊಂದು ಅಭಿನಂದನೆ ಹೇಳಬೇಕು. ಯಾಕೆಂದರೆ ಬೆಂಗಳೂರಲ್ಲಿ ದುಡ್ಡಿದ್ರೆ ಒಂದು ಅಪಾರ್ಟ್ಮೆಂಟ್ ಕಟ್ಟಿದ್ರೆ ಅಥವಾ ಒಂದಷ್ಟು ರಿಯಲ್ ಎಸ್ಟೇಟ್ ಮಾಡಿದ್ರೆ ಅದನ್ನು ಡಬ್ಬಲ್ಲು ತ್ರಿಬಲ್ಲು ಮಾಡ್ಕೋಬೋದು. ಸ್ಕೂಲ್ ಮಾಡೋ ಮೂರ್ಖತನಕ್ಕೆ ಯಾರೂ ಕೈ ಹಾಕಲ್ಲ. ಸ್ಕೂಲ್ ಮಾಡಬೇಕಾದ್ರೆ ಒಂದು ಬದ್ಧತೆ ಇದ್ದರೆ ಮಾತ್ರ ಸ್ಕೂಲ್ ಮಾಡ್ತಾರೆ. ಅದು ಮಾತ್ರ ದಯವಿಟ್ಟು ತಲೆಯಲ್ಲಿ ತಗೊಳ್ಳಿ. ನಾನು ಅದಕ್ಕೆ ಸಂತೋಷ್ ಕುಮಾರ್ ಯಾವಾಗಲೂ ಹೇಳ್ತಿರ್ತೀನಿ, ನಾನು ಯಾವುದೇ ವೇದಿಕೆಗೆ ಹೋದರೂ ಇದನ್ನು ಹೇಳಿದ್ದೀನಿ. ನಿಮಗೆ 1 ತಿಂಗಳ ಫಲ ಬೇಕು ಅಂದರೆ ಹೂವಿನ ಗಿಡವನ್ನು ಹಾಕ್ತಾರಂತೆ. ಭಾಳ ಬೇಗ 1 ತಿಂಗಳಲ್ಲಿ ನೋಡಿ ಹೂ ಬಿಟ್ಬಿಡುತ್ತೆ. ಅಯ್ಯೋ, ಹೋದ ತಿಂಗಳು ಹಾಕಿದ್ದೆ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡು ಗುಲಾಬಿ ಅಂತೀವಿ ನಾವು. 1 ತಿಂಗಳ ಫಲ ಬೇಕು ಅಂದರೆ ಹೂವಿನ ಗಿಡ ಹಾಕ್ತಾರೆ. 1 ವರ್ಷದ ಫಲ ಬೇಕು ಅಂದರೆ ಹಣ್ಣಿನ ಗಿಡವನ್ನು ಹಾಕ್ತಾರೆ.
ಒಂದು ಶತಮಾನದ ಫಲ ಬೇಕು ಅಂದ್ರೆ ಮಾತ್ರ ಈ ತರ ಶಿಕ್ಷಣ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಿ ನಡೆಸ್ಕೊಂಡು ಹೋಗ್ತಾರಂತೆ. ಇವತ್ತು ಇನ್ನೂ ಖುಷಿಯಾಗಿದ್ದು, ಮಕ್ಕಳು ಹೆಂಗ್ ಕಾಣ್ತಿದ್ದಾವೋ ಗೊತ್ತಿಲ್ಲ, ಮೇಡಮ್ಗಳಂತೂ ಸೂಪರ್ ಆಗಿ ಕಾಣಿಸ್ತಾ ಇದ್ದಾರೆ ಅಲ್ವಾ? ಹೆಂಗಿದ್ದಾರೆ ನೋಡಿ, ಒಬ್ಬೊಬ್ರು ಮೇಡಮ್ಗಳು ಇಷ್ಟು ಚೆನ್ನಾಗಿದ್ರೆ ಯಾವ ಆಬ್ಸೆಂಟೇ ಆಗಲ್ಲ. ಆಮೇಲೆ ನಿಮಗೂ ಹೆಲ್ಪ್ ಮಾಡ್ತಾರೆ ಅಪ್ಪಂದ್ರುಗಳು, ಬಿಡೆ ನಾನೇ ಬಿಟ್ಟು ಬರ್ತೀನಿ ಮಗುನ ಸ್ಕೂಲ್ಗೆ ಅಂತ. ತಮಾಷೆ ಮಾಡಿದ್ದು. ನನ್ನ ಪ್ರಕಾರ ಶಾಲೆ ಬಗ್ಗೆ ಮೊದಲು ಪೇರೆಂಟ್ಸ್ಗೆ ಗೌರವ ಜಾಸ್ತಿ ಇರಬೇಕು. ನಾನು ಎಲ್ಲ ಕಡೆ ಪೇರೆಂಟ್ಸ್ಗೆ ಹೇಳ್ತೀನಿ, ಬಹಳ ಸರಳವಾಗಿ ಸಲೀಸಾಗಿ ಮಾತಾಡ್ತೀವಿ. ಕೊರೋನಾ ಬಂದ ಮೇಲಂತೂ ಶಾಲೆಗಳು, ಖಾಸಗಿ ಶಾಲೆಗಳ ಪರಿಸ್ಥಿತಿ ನಿಜವಾಗ್ಲೂ ಚಿಂತಾಜನಕ ಆಗಿದೆ. ಯಾಕೆ ಅಂದರೆ ಅವರು ಟೀಚರ್ಸಿಗೆ ಸಂಬಳ ಕೊಡಬೇಕಿತ್ತು, ಶಾಲೆನೂ ನಡೆಸಬೇಕಿತ್ತು, ಆದ್ರೆ ಆನ್ಲೈನಲ್ಲಿ ನಡೆಸಬೇಕಿತ್ತು. ಪೇರೆಂಟ್ಸು ಭಾಳ ಸಲೀಸಾಗಿ ಗೊತ್ತಿಲ್ಲದೆ, ಪೇರೆಂಟ್ಸ್ ಅಂದರೆ ದಯವಿಟ್ಟು ತಂದೆ ಅಪ್ಪಂದ್ರುಗಳು ತಪ್ಪು ತಿಳ್ಕೊಬೇಡಿ. ನನ್ನ ಪ್ರಕಾರ ಅಪ್ಪಂದ್ರುಗಳಷ್ಟು ಒಳ್ಳೆಯವ್ರು ಜಗತ್ತಲ್ಲೇ ಯಾರೂ ಇಲ್ಲ. ಅವ್ರು ಯಾವತ್ತೂ ಅಷ್ಟೇ, ಹೌದಾ? ಒಬ್ಬ ಅಪ್ಪನೂ ಮಕ್ಕಳನ್ನ ಬೈಯಲ್ಲ, ಯಾಕೋ ಇಷ್ಟು ಕಡಿಮೆ ಮಾರ್ಕ್ಸ್ ಅನ್ನಲ್ಲ. ಮಗನ ಬಗ್ಗೆ ಪ್ರೀತಿ ಅಲ್ಲ, ಅವನು ವಾಪಸ್ ಕೇಳಿದ್ರೆ ಅಪ್ಪ ನಿಂಗೆಷ್ಟು ಬಂದಿತ್ತು ಅಂದರೆ ಅದಕ್ಕೆ ಎಚ್ಚರಿಕೆ ಅಪ್ಪಂಗೆ, ಬೇಡ ಬಿಡು ಸಾವಾಸ ಅಂತ. ಆದ್ರೆ ಅಮ್ಮಂದ್ರುಗಳು ಬಿಡಲ್ಲ, ಕೇಳ್ರಿ ಕೇಳ್ರಿ. ಈ ಹಾಕೊಡೋದು ಅಂತಾರಲ್ಲ, ಈಗ ಆ ಹಾಕೊಡೋ ಕೆಲಸ ಮಾಡೋದೇ ಅಮ್ಮಂದ್ರುಗಳು. ಹೇಳ್ಬಿಟ್ಟು ಬಯಸ್ತಾ ಇರ್ತಾರೆ ಇವರು. ಆದರೆ ತಾಯಿ ಕರುಳುರಿ ಇದು. ಜಗತ್ತಲ್ಲಿ ನಮಗೆ ಸಿಗದಿದ್ದಾದ್ರೂ ನಮ್ಮ ಮಕ್ಕಳಿಗೆ ಸಿಗಲಿ. ನಾವು ಏನು, ಯಾಕೆಂದ್ರೆ ಇಲ್ಲಿರೋ ಪ್ರತಿಯೊಬ್ಬ ತಂದೆ ತಾಯಿಗಳು ಮಕ್ಕಳು ಅರ್ಥ ಮಾಡ್ಕೋಬೇಕು, ಅವ್ರಿಗಿದೆಯೋ ಇಲ್ವೋ, ಅವ್ರು ಹರ್ಕಲ್ ಬಟ್ಟೆ ಹಾಕೋತಾರೋ, ಅವ್ರು ಸಾಲ ಮಾಡ್ತಾರೋ, ನಮ್ಮ ಮಗು ಒಳ್ಳೆ ಸ್ಕೂಲಲ್ಲಿ ಓದಲಿ, ನಮ್ಮ ಮಗು ಒಳ್ಳೆ ಬಟ್ಟೆ ಹಾಕೊಳ್ಳಿ, ನಮ್ಮ ಮಗು ಚೆನ್ನಾಗಿ ಮಾತಾಡಲಿ, ನಮ್ಮ ಮಗು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬೆಳೀಲಿ ಅಂತಲೇ ತಗೊಂಬಂದು ಈ ಶಾಲೆಗೆ ಮಕ್ಕಳನ್ನ ಹಾಕಿದ್ದೀರಲ್ಲ. ಈ ತಂದೆ ತಾಯಿಗಳ ಪ್ರೀತಿಗೆ ನಮ್ಮ ಮಕ್ಕಳು ಒಂದು ಚಪ್ಪಾಳೆ ತಟ್ಟಲೇಬೇಕಲ್ವಾ? ನಿಮ್ಮ ಪ್ರೀತಿ, ನಿಮ್ಮ ಬದ್ಧತೆಗೆ ನನ್ನ ಗೌರವ ಇದೆ. ಆದರೆ ದಯವಿಟ್ಟು ಅಮ್ಮಂದ್ರುಗಳು ಒಂದು ಅರ್ಥ ಮಾಡ್ಕೊಳ್ಳಿ, ಅವು ನಮಗುಟ್ಟಿರೋ ಮಕ್ಕಳು. ನಾವು ಅದನ್ನು ತಗೊಂಡೋಗಿ ನಾಚಿಕೆ ಆಗಲ್ವಾ ಅವ್ರನ್ನ ನೋಡು, ನಾಚಿಕೆ ಆಗಲ್ವಾ ಇವ್ರನ್ನ ನೋಡು ಅನ್ಬಾರ್ದು. ದಯವಿಟ್ಟು ಮಕ್ಕಳಿಗೆ ಅವಮಾನ ಮಾಡಬೇಡಿ, ಯಾಕೆಂದ್ರೆ ಅವ್ರು ಈಗಿನ ಮಕ್ಕಳು. ನಮಗೆ ನಾವೆಲ್ಲ ಚಿಕ್ಕವರಿದ್ದಾಗ ಸ್ಕೂಲಲ್ಲಿ ಒದೆ ಬೀಳೋದು, ಮನೆಗೆ ಬಂದು ಹೇಳಿದ್ರೆ 4 ಎಕ್ಸ್ಟ್ರಾ ಒದೆ ಬೀಳೋದು. ಅಂದರೆ ಸ್ಕೂಲಲ್ಲೂ ಒದೆ ತಿಂತಿದ್ವಿ, ಮನೇಲೂ ಒದೆ ತಿಂತಿದ್ವಿ. ಈಗ ಉಲ್ಟಾ, ಅಣ್ಣ ಶೀಟಿ ಹೊಡೆದಿಯಲ್ಲ ನಿನಗೆ 2 ಎಕ್ಸ್ಟ್ರಾ ಒದೆ ಬೀಳ್ತಾವೆ ನೋಡು. ಯಾಕೆಂದ್ರೆ ಈಗ ಉಲ್ಟಾ, ಈಗ ಸ್ಕೂಲಲ್ಲಿ ಹೊಡೆಯೋದಲ್ಲ, ಮಕ್ಕಳನ್ನ ಬೈದರೂ ಕೂಡ ಪೇರೆಂಟ್ಸ್ ತಡ್ಕೊಳ್ಳಲ್ಲ. ಸರ್ ಸ್ವಲ್ಪ ವಾಲ್ಯೂಮ್ ಒಂಚೂರು ಇದು ಮಾಡಿ ಸರ್, ಭಾಳ ಜೋರಾಗಿದೆ, ಮಾನಿಟ್ರ್ ಸ್ವಲ್ಪ ಕಡಿಮೆ ಮಾಡಿ ಸ್ವಲ್ಪ. ಹಾಂ, ಈಗ ಹೆಂಗಾಗಿದೆ ಅಂದರೆ ಸ್ವಲ್ಪ ಕೊಡಿ, ಮಾನಿಟ್ರ್ ಸ್ವಲ್ಪ ಕೊಡಿ, ಎಕ್ಕೋ ಬೇಡ ಅಷ್ಟೆ. ಹಾಂ, ಈಗ ಏನಾಗಿದೆ ಅಂದರೆ ಮಕ್ಕಳಿಗೆ ಹೊಡೆಯೋದಲ್ಲ, ಸ್ಕೂಲಲ್ಲಿ ಬೈದ್ರೆ ಸಾಕು, ಅಪ್ಪ ಅಮ್ಮಂದ್ರುಗಳು 4 ಚಾನಲ್ 5 ಕ್ಯಾಮ್ರಾ ಕರ್ಕೊಂಡೇ ಸ್ಕೂಲಿಗೆ ಬರ್ತಾರೆ. ಅದು ಹೆಂಗೆ ಬೈದ್ರು ನಮ್ಮ ಹುಡುಗನ್ನ ನೋಡೋಣ ಅಂತ. ಅಂದರೆ ಟೀಚರ್ಸು ಮ್ಯಾನೇಜ್ಮೆಂಟು ಎಂಥ ಟೆನ್ಷನಲ್ಲಿ ಕೆಲಸ ಮಾಡಬೇಕಲ್ವಾ? ನಾನು ಟೀಚಿಂಗಲ್ಲಿ ಇದ್ದವಳು, ನಾನು 16 ವರ್ಷ ಲೆಕ್ಚರರ್ ಆಗಿದ್ದೆ. ತುಂಬ ಹೆಮ್ಮೆ ಮತ್ತು ಖುಷಿ ವಿಚಾರ ಅಂದರೆ ನೋಡಿ, 91ನೇ ಇಸ್ವಿಲಿ ನನ್ನ ಸ್ಟೂಡೆಂಟ್ ಆಗಿದ್ದ ಹುಡುಗಿ ಇಲ್ಲೇ ಕೂತಿದ್ದಾರೆ, ಹೇಳಮ್ಮ ಚಿತ್ರ ಎದಳಮ್ಮ, ಅವಳಿಗಿಂತ ನಾನೇ ಹೆಂಗಾಗಿ ಕಾಣಿಸ್ತಿದ್ದೀನೋ ಇಲ್ವಾ ಅಲ್ವಾ? ಯಾಕಿದನ್ನು ಹೇಳಿದೆ ಅಂದ್ರೆ, ಅಲ್ಲ ಮೇಕಪ್ ಅಂತ ಬೇಜಾರು ಮಾಡ್ಕೋಬೇಡಿ, ಏನೇ ಮೇಕಪ್ ಹಾಕೊಂಡ್ರು ಒಂದು ಸತ್ಯ ಅರ್ಥ ಮಾಡ್ಕೊಳ್ಳಿ, ಆಕೆ ಕ್ಲಸ್ಟರ್ ಅಧಿಕಾರಿ. ಟೀಚರ್ಸಿಗೆ ಜೀವನದಲ್ಲೇ ಯಾವತ್ತೂ ವಯಸ್ಸಾಗಲ್ಲ. ನಾವು ಯಂಗ್ಸ್ಟರ್ಸ್ ಜೊತೆಗೆ ಒಡನಾಡೋದ್ರಿಂದ, ಟೀಚರ್ಸ್ಗಳಿಗೆ ಯಾವಾಗಲೂ ಪಾಸಿಟಿವ್ ಆಗಿರೋದ್ರಿಂದ, ಟೀಚರ್ಸ್ಗಳು ಯಾಕೆ ಇಷ್ಟು ಮುಂದಿನ ವರ್ಷ ಬಂದು ನೋಡಿ ಇವ್ರು ಇನ್ನೂ ಫಿಗರ್ ಆಗಿ ಚೆನ್ನಾಗಿ ಕಾಣಿಸ್ತಿರ್ತಾರೆ. ವಯಸ್ಸಾಗಲ್ಲ ಟೀಚರ್ಸ್ಗೆ ಅಲ್ವಾ, ಖುಷಿ ಇರುತ್ತೆ. ಆಮೇಲೆ ಭಾಳ ಜನ ಟೀಚಿಂಗ್ ವೃತ್ತಿಗೆ ಇಷ್ಟಪಟ್ಟು ಹೋಗೋಕ್ಕಿಂತ ಕೆಲವರು ಇಷ್ಟ ಇಲ್ಲದೆ ಹೋದವರು ಇದ್ದಾರೆ. ಅಂದ್ರೆ ಇನ್ನೇನು ಸಿಗಲಿಲ್ಲ ಹೋದೆ ಅಂತ. ದಯವಿಟ್ಟು ಆ ಥರ ಯಾರಾದರೂ ಈ ಕೆಲಸಕ್ಕೆ ಬಂದಿದ್ರೆ ನಂದೊಂದು ರಿಕ್ವೆಸ್ಟು, ಇವತ್ತೇ ಬಿಟ್ಬಿಡಿ. ಯಾಕಂದರೆ ಬೇರೆ ಯಾವ ಕೆಲಸ ಇಷ್ಟ ಇದ್ದು ಮಾಡ್ತಿರೋ ಇಲ್ವೋ ಗೊತ್ತಿಲ್ಲ, ಪಾಠ ಮಾಡುವ ಕೆಲಸ ಇದೆಯಲ್ಲ, ಇದನ್ನು ಮಾತ್ರ ನಾವು ಇಷ್ಟಪಟ್ಟೇ ಮಾಡಬೇಕು, ಆಗ ಮಾತ್ರ ನಾವು ಖುಷಿಯಾಗಿರೋಕ್ಕೆ ಸಾಧ್ಯ ಬಂಧುಗಳೇ. ಮತ್ತು ಭಾಳ ಜನ ಟೀಚರ್ಸನ್ನು ಮದುವೆ ಆಗಬೇಕಾದ್ರೆ ಲಿಸ್ಟಲ್ಲಿ ಕೊನೆಗೆ ಹಾಕಿರ್ತಾರೆ, ಮೇಸ್ಟ್ರುಗಳಿಗೆ ಈಸಿಯಾಗಿ ಹೆಣ್ಣು ಸಿಗಲ್ಲ. ಆದರೆ ಒಂದು ಸತ್ಯ ಅರ್ಥ ಮಾಡ್ಕೊಳ್ಳಿ, ಟೀಚರ್ಸಿಗೆ ಸಂಬಳ ಕಡಿಮೆ ಇರ್ಬೋದು, ಆದರೆ ಈಗ ಬಂದೋದ್ರು ಒಬ್ಬರು ಡಾಕ್ಟ್ರು
ಮಿಲಿಟರಿ ಆಫೀಸರ್ ಇರ್ಬೋದು, IAS ಇರ್ಬೋದು, IPS ಇರ್ಬೋದು, ಅಥವಾ ಶಾಲೆ ಸಂಸ್ಥಾಪಕರಾದ ರೇವಣ್ಣನಂತವ್ರ, ಸಂತೋಷ್ ಕುಮಾರ್ ಅಂತ ಸೆಕ್ರೆಟರಿಗಳು ಇರ್ಬೋದ್ರಿ. ಇಂಥವ್ರನ್ನ ಸೃಷ್ಟಿ ಮಾಡಿ ಸಮಾಜಕ್ಕೆ ಕೊಡೋ ತಾಕತ್ತಿರೋದು ಒಬ್ಬ ಮೇಷ್ಟ್ರಿಗೆ. ಮೇಷ್ಟ್ರು ಮಾಡೋ ಕೆಲಸ ಅದು. ಈಗ ಹೊಡಿರಿ ಮೇಷ್ಟ್ರಿಗೊಂದು ಚಪ್ಪಾಳೆ. ಕಾಲ ಕೆಟ್ಟೋಗಿದೆ ಸರ್, ನಾವೇ ಕೇಳಿ ಓಡಿಸ್ಬೇಕು. ಇವಾಗ ಜನಕ್ಕೆ ಯಾವಾಗ ಹೊಡಿಬೇಕು ಗೊತ್ತಾಗಲ್ಲ. ಅಮ್ಮಂದ್ರಿಗೆ ಒಂದೇ ಟೆನ್ಷನ್, ಅಯ್ಯೋ ಇವ ಅಮ್ಮನ ಭಾಷಣ ಯಾವಾಗ ಮುಗಿಯೋದು, ಅಯ್ಯೋ ಯಾವಾಗ ಮುಗಿಯೋದು, ಅಯ್ಯೋ ನಮ್ಮನೆ ಮಗು ಮಲ್ಕೊಂಬಿಡ್ತೋ ಏನೋ ಅಂತ. ಆಮೇಲೆ ಪಾಪ ಅಮ್ಮಂದ್ರುಗಳು ಇಲ್ಲಿ ಕೂತಿದ್ದೀರಾ, ಗಂಡಂದ್ರನ್ನ ಜೈಲಲ್ಲಿ ಹಾಕ್ದಂಗೆ ಆಚೆ ಕಡೆ ನಿಲ್ಸಿದ್ದಾರೆ. ಇವರು ಸಾಲಲ್ಲ ಸರ್ ನಿಮ್ಮ ಪ್ರಿಮಿಸಿಸು, ನೀವು ನೆಕ್ಸ್ಟ್ ಟೈಮ್ ದೊಡ್ಡ ಫೀಲ್ಡಲ್ಲಿ ಮಾಡಿ, ನಾನೇ ಬರ್ತೀನಿ ಮತ್ತೆ ಭಾಷಣ ಮಾಡೋಕ್ಕೆ. ಎಷ್ಟು ಜನ ನಿಂತಿದ್ದಾರಲ್ಲ, ನಮ್ಮ ನಿಂತಿರೋ ಪ್ರೇಕ್ಷಕರಿಗೊಂದು ಗೌರವದ ಅಭಿನಂದನೆ ಸಲ್ಲಿಸಲೇಬೇಕಲ್ವ ನಾವು. ಭಾಳ ಜನ ಗಂಡ್ಮಕ್ಳು ಅಲ್ಲಿ ನಿಂತಿದ್ದಾರೆ, ಹೆಂಡತಿ ಇಲ್ಲಿ ಕೂತಿದ್ದಾರೆ. ಇವ್ರು ಅಪ್ಪಿ ತಪ್ಪಿ ಅಲ್ಲಿ ನೋಡಲ್ಲ, ನೋಡಿದ ತಕ್ಷಣ ಅವ್ನು ಶುರು ಮಾಡ್ತಾನೆ, ಬೇರೆ ಬೇರೆ. ಇವಳು ಅದೇ ಕಾಲ್ ನೋಡಲ್ಲ ಅಂದ್ರೆ ಪಕ್ಕದವ್ರಿಗೆ ಹೇಳ್ತಿರ್ತಾರೆ, ನಮ್ಮನೆದು ಹಂಗೆ ಯಾವುದೂ ಇಂಟ್ರೆಸ್ಟ್ ಇಲ್ಲ, ಮನೆಗೆ ಹೋಗೋಣ ಅಂತಾರೆ. ಆದ್ರೆ ಇವತ್ತು ಯಾರು ಹಂಗನ್ನಲ್ಲ. ಯಾಕೆ ಹೇಳಿ, ನಮ್ಮ ಕಾರ್ಯಕ್ರಮ ಈ ಇನ್ವಿಟೇಷನ್ ಬಂದು ಹೆಚ್ಚು ಕಡಿಮೆ ನನಗೆ ಈ ಶಾಲೆಯವರು ಕರೆದು ಹತ್ತತ್ರ 1 ತಿಂಗಳಾಯ್ತಲ್ವ ಸರ್, 1 ತಿಂಗಳಾಯ್ತು. ಅವತ್ತಿಂದ ಇವತ್ತಿನವರೆಗೂ ನೋಡಿ, ಶಾಲೆ ಸೆಕ್ರೆಟ್ರಿ, ಪ್ರೆಸಿಡೆಂಟು, ಗಂಡು ಮಕ್ಳು ಇಷ್ಟು ಜನ ಬಂದಿದ್ದೀರಾ. ಕಾಸ್ಟ್ಯೂಮ್ ನೋಡಿ, ಮ್ಯಾಕ್ಸಿಮಮ್ ಸೆಕ್ರೆಟ್ರಿ ಅಂತ ಒಂದು ಎಕ್ಸ್ಟ್ರಾ ಕೋಟ್ ಹಾಕೊಂಡಿದ್ದಾರೆ ಅಷ್ಟೇ ಪಾಪ. ಅವರು ಅದಕ್ಕಿಂತ ಜಾಸ್ತಿ ಉಡುಗೆ ತೊಡುಗೆ ಹಾಕೋಕ್ಕಾಗಲ್ಲ. ಅವ್ರು ಹೆಡ್ ಮಾಸ್ಟರ್ ಸರ್, ಪಾಪ ಅದಕ್ಕೆ ಅವ್ರು ಅರ್ಧ ಕೋಟ್ ಹಾಕೊಂಡಿದ್ದಾರೆ. ಇಷ್ಟೇ ಗಂಡು ಮಕ್ಳಿಗಿರೋ ಚಾಯ್ಸೇ ಇಷ್ಟು. ಇವ್ರು ನೋಡಿ ಪಾಪ ಎಲ್ಲ ಮಾಡಿ ಖುಷಿಲಿದ್ದಾರೆ. ಇರಲಿ ನಾನು ಪ್ರೆಸಿಡೆಂಟ್ ಅಂತ ಪಾಪ ಅವರೊಂದು ಅರ್ಧ ಕೋಟ್ ಹಾಕ್ಕೊಂಡಿದ್ದಾರೆ. ಆದರೆ ನಾವು ನೋಡಿ ಹೆಣ್ಮಕ್ಳು ಹೆಂಗೆ ಬಂದಿದ್ದೀವಿ. ನಮ್ಮ ಚಿತ್ರನ ನೋಡಿ, ಮುತ್ತಿನ ರಾಣಿ ಫುಲ್ಲು ಹಾಕೊಂಬಂದಿದ್ದಾರೆ. ನೀವೆಲ್ಲ ನೋಡಿ, ಸ್ಕೂಲ್ ಡೇ ಅಂತ ಇನ್ವಿಟೇಷನ್ ಬರ್ತಿದ್ದಂಗೆ ಮಗು ಡ್ಯಾನ್ಸ್ ಮಾಡುತ್ತೋ ಇಲ್ಲೋ ಗೊತ್ತಿಲ್ಲ, ಅಮ್ಮಂದ್ರುಗಳಿಗೆ ಯೋಚನೆ ಶುರು ಆಗ್ಬಿಡುತ್ತೆ, ಅಯ್ಯೋ ಏನು ಉಟ್ಕೊಂಡು ಹೋಗೋಣ, ಏನು ತೊಟ್ಕೊಂಡು ಹೋಗೋಣ. ಯಾಕೆಂದ್ರೆ ಉಡೋದು ತೊಡೋದು ನಮ್ಮ ಜನ್ಮಸಿದ್ಧ ಹಕ್ಕು. ನಾವು ಸಂತೋಷವಾಗಿ ಕಲರ್ಫುಲ್ ಆಗಿರೋದು ಭಗವಂತ ಕೊಟ್ಟ ಒಂದು ದೊಡ್ಡ ದೊಡ್ಡ ಅವಕಾಶ ಹೆಣ್ಮಕ್ಳಿಗೆ ಅಲ್ವಾ. ಕಲರ್ಫುಲ್ ಆಗಿರೋದು ನಮಗೆ ಖುಷಿ. ಇವ್ರು ಇಷ್ಟೇ ದೊಡ್ಡ ಪ್ರೆಸಿಡೆಂಟ್ ಇರ್ಬೋದು, ಆದರೆ ಖುಷಿ ಅಂದ್ಬಿಟ್ಟು ಕಲರ್ ಬಟ್ಟೆ ಹಾಕೊಳಕ್ಕಾಗಲ್ಲ. ಅವರು ತುಂಬ ಸಿಂಪಲ್ ಆಗಿದ್ದಂಗೆ ಅವ್ರಿಗೆ ಚೆನ್ನಾಗಿರುತ್ತೆ ಗಂಡು ಮಕ್ಕಳಿಗೆ. ಆದರೆ ನಮ್ಮ ಗಂಡು ಮಕ್ಕಳಿಗೆ ಒಂದು ಒಳ್ಳೆ ಹೃದಯ ಕೊಟ್ಟಿದ್ದಾನೆ. ನಾವು ಕಲರ್ಫುಲ್ ಆಗಿದ್ದರೆ ನೋಡಿ ಆನಂದಿಸೋ ಹೃದಯ ಗಂಡು ಮಕ್ಕಳಿಗಿದೆ ಅಲ್ವಾ. ಎಲ್ಲೆಲ್ಲೋ ಕಲರ್ ನೋಡಿ ಕೆಲವರು ಆನಂದಿಸ್ತಾ ಇರ್ತಾರೆ. ಸ್ನೇಹಿತರೆ, ದಯಮಾಡಿ ನಮ್ಮ ಮಕ್ಕಳಿಗೆ ನೀವು ಏನು ನಾನು ಅಮ್ಮಂದ್ರ ಹತ್ರ ಮನವಿ ಮಾಡ್ತೀನಿ ಅಂದರೆ, ಸ್ಕೂಲಿನ ಬಗ್ಗೆ ಮಾತಾಡುವಾಗ ನಿಮ್ಮ ಬಾಯಲ್ಲಿ ಗೌರವಯುತವಾದ ಪದಗಳು ಬರಲಿ. ತುಂಬ ಸಲ ತಾಯಂದ್ರಗಳು ನೋಡಿದ್ದೀನಿ, ಅಮ್ಮ ಫೀಸ್ ಕಟ್ತಾ ಇದ್ರೆ ನಾಳೆ ಮೆಮೊ ಕೊಡ್ತಾರಂತೆ ಅಂದರೆ, ಯಾಕೆ ಅವಳಿಗೇನಾಗಿದೆಯಂತೆ ಮೇಡಮ್ಗೆ. ದಯಮಾಡಿ ಈ ಥರ ಮಾತಾಡಬೇಡಿ. ಸ್ಕೂಲಲ್ಗೆ ಏನು ದಾಡಿ, ಸ್ಕೂಲವ್ರೇನೋ ಅಯ್ಯೋ ಇವ್ರ ಸ್ಕೂಲವ್ರು ಬಡ್ಡಿ ಮಕ್ಕಳು ಹೆಂಗೆ ದುಡ್ಡು ಕಿತ್ಕೋತಾರೆ ಗೊತ್ತಾ. ದಯವಿಟ್ಟು ಇಂಥ ಪದ ಮಾತಾಡಬೇಡಿ. ನೀವು ಈ ಥರ ಮಾತಾಡಿದ್ರೆ 100% ನಿಮ್ಮ ಮಗು ಶಾಲೆ ಬಗ್ಗೆ, ಟೀಚರ್ಸ್ ಬಗ್ಗೆ ಗೌರವದಿಂದ ನಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅಲ್ವಾ. ತಂದೆ ತಾಯಿಯ ಋಣ, ಸಮಾಜದ ಋಣ, ಗುರು ಋಣ, ದೈವ ಋಣ, 4 ಋಣವನ್ನು ಯಾರೂ ತೀರ್ಸಕ್ಕಾಗಲ್ವಂತೆ. ಕಡಿಮೆ ಮಾಡ್ಕೊಳ್ಳೋ ಪ್ರಯತ್ನ ಮಾತ್ರ ಮಾಡಬಹುದು. ಅದು ಕಡಿಮೆ ಆಗಬೇಕು ಅಂದರೆ ಮೊದಲು ನಮ್ಮ ಮಕ್ಕಳಿಗೆ ಶಾಲೆ